ಎಲ್ಲ ಒಳ್ಳೆ ವಿಷಯಗಳಿಗೂ ಒಂದು ಎಂಡ್ ಅಂತ ಬರಬೇಕು ಅಂತ ಇರುತ್ತಲ್ಲ, ಸೊ ಆ ಥರದೊಂದು ಅಂತ್ಯ ಇವಾಗ ಬಂದಿದೆ ಸೀತಾರಾಮ ಧಾರಾವಾಹಿಗೆ. ಪ್ರೇಕ್ಷಕರಂತೂ ಈಗಲೂ ನೀವು ನೋಡಿರ್ಬೋದು, ಪ್ರೋಮೋದಲ್ಲೆಲ್ಲ ಈಗಲೂ ಕಮೆಂಟ್ ಮಾಡ್ತಿರ್ತಾರೆ, ಡೋಂಟ್ ಎಂಡ್ ದಿಸ್ ಸೀರಿಯಲ್, ಯಾಕೆ ಎಂಡ್ ಮಾಡ್ತಿದ್ದೀರಾ, ಇಷ್ಟೊಳ್ಳೆ ಸೀರಿಯಲ್, ಆ ಥರದ್ದೆಲ್ಲ. ಮತ್ತಂದ್ರೆ ನಿಮ್ಮನ್ನಂತೂ ಎಸ್ಪೆಷಲಿ ಒಂದು ರೀತಿ ಹಿರಿಯರಿಗೆ ಮನೆ ಮಗನ್ ಥರ ತಗೊಂಡ್ಬಿಟ್ಟಿದ್ದಾರೆ. ಜೊತೆಗೆ ನಮ್ಮ ಮಿಡ್ಲ್ ಏಜ್ದವರು ಈ ಥರ ಒಬ್ಬ ಸ್ನೇಹಿತ ನಮ್ಗೆ ಇರಬಾರ್ದ ಅಂತ ಅನ್ಕೊಳ್ತಾರೆ. ಇನ್ನು ಸಿಹಿ ಸುಬ್ಬಿ ಮತ್ತೆ ನಮ್ಮಂಥವ್ರು ಆಕೋಶ್ ಅಂಕಲ್, ನಮ್ಮ ಪ್ರೀತಿ ಆಕೋಶ್ ಅಂಕಲ್ ಅಂತ ಕರೀತಾ ಇರ್ತಾರೆ ಆಕ್ಚುಲಿ. ಸೊ ಎಷ್ಟು ನೀವು ಮಿಸ್ ಮಾಡ್ಕೋತೀರಾ ಆಕ್ಚುಲಿ ಈ ಸೀರಿಯಲ್ನ ಪ್ಲಸ್ ಆಡಿಯನ್ಸ್ನ ಅಂತ? ಖಂಡಿತವಾಗ್ಲೂ ಈ ಒಂದು ಕ್ಯಾರೆಕ್ಟರ್ನ ಮಿಸ್ ಮಾಡ್ಕೊತೀನಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸೀರಿಯಲ್ ಏನಿದೆ, ಬಿಗಿನಿಂಗ್ ಇಂದ ಹಿಡಿದು ಎಂಡ್ವರೆಗೂ ಯಾರ್ಯಾರು ಅಸೋಸಿಯೇಟ್ ಆಗಿದ್ರೋ ಅಂಡ್ ಮುಖ್ಯವಾಗಿ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಂತಹ ವೀಕ್ಷಕರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಐ ಕೆನಾಟ್ ಬಿ ಮೋರ್ ಗ್ರೇಟ್ಫುಲ್. ನನಗೆ ಈ ಒಂದು ಸೀರಿಯಲ್ ಇಂದ, ಈ ಒಂದು ಪಾತ್ರದಿಂದ ನನಗೆ ಒಂದು ಸಿಕ್ಕಂತಹ ಪ್ರೀತಿ ಇದೆಯಲ್ಲ, ಅದನ್ನ ನಾನು ಯಾವತ್ತೂ ಲೈಫ್ ಲಾಂಗ್ ನಾನು ಮರೆಯೋಕ್ಕಾಗಲ್ಲ. ಈ ಒಂದು ಪ್ರಾಜೆಕ್ಟ್ ನನ್ನ ನಿಜವಾಗ್ಲೂ ಬಹಳ ಸ್ಪೆಷಲ್. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಕೋವಿಡ್ ಟೈಮಲ್ಲಿ ಎಷ್ಟು ನಾವು ಪಾಡ್ಪಟ್ಟಿದ್ದೀವಿ ಅಂತ. ಪ್ರತಿಯೊಬ್ಬರು ಕೂಡ, ಬರೀ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಪ್ರತಿಯೊಂದು ಇಂಡಸ್ಟ್ರಿ ಅವರು ಕೂಡ ಸಿಕ್ಕಾಪಟ್ಟೆ ಪಾಡ್ಪಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ಕೆಲಸ ಇಲ್ಲದೆ ಇರಬೇಕಾದ್ರೆ ಬಹಳಷ್ಟು ಜನ ಅವರ ಒಂದು ಪ್ರೊಫೆಷನ್ ಏನಿದೆ ಅದನ್ನ ಬಿಟ್ಟು ಬೇರೆ ಕೆಲಸಗಳು ಮಾಡಿದ್ದು ಉಂಟು. ಸೊ ನಾನು ಅಂಥ ಟೈಮಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲರೂ ಪ್ರೊಫೆಷನ್ ಚೇಂಜ್ ಮಾಡ್ತಿದ್ದಾರೆ, ಅಷ್ಟೊಂದು ಅನ್ಸ್ಟೇಬಲ್ ಆಗಿದೆ ಈ ಒಂದು ಪ್ರೊಫೆಷನ್ನು. ಇದನ್ನ ಬಿಟ್ಟು ಬೇರೆ ಏನಾದ್ರು ನಾನು ಮಾಡಕ್ಕಾಗತ್ತಾ ಅಂತ ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ನನಗೆ ಬೇರೆ ಯಾವ್ದು ಬರ್ಲೇ ಇಲ್ಲ. ನಿಜ ಹೇಳ್ತೀನಿ. ಯಾಕೆಂತಂದ್ರೆ ನಾನು ಕಳೆದ ಒಂದು 15-20 ವರ್ಷದಿಂದ ಇದೇ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಬೇರೆ ಏನು ಮಾಡಬೇಕು ಅಂತ ನನಗೆ ಅನ್ನಿಸ್ಲೂ ಇಲ್ಲ. ಅಂಡ್ ಮಾಡಿದ್ರು ಕೂಡ ಮೋಸ್ಟ್ ಪ್ರಾಬ್ಲಿ ನಾನು ಅದ್ರಲ್ಲಿ ಸಕ್ಸಸ್ ಕಾಣಲ್ಲ ಅಂತ ನನಗೆ ಗೊತ್ತಾಗೋಯ್ತು. ಮಾಡಂಗಿದ್ರೆ ಇದರಲ್ಲೇ ಮಾಡಬೇಕು ಅಂತ. ಬಟ್ ಅದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿಕೊಂಡು ಅದರಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿರ್ತಿದ್ದೆ. ಅಂದ್ರೆ ಹಲವಾರು ಕೆಲಸಗಳನ್ನ ನಾನು ಒಟ್ಟಿಗೆ ಇದು ಮಾಡಿದ್ದೀನಿ. ಲೈಕ್ ಒಂದು ಖಾಸಗಿ ವಾಹಿನಿಯಲ್ಲಿ ಆಂಕರಿಂಗ್ ಮಾಡ್ತಿದ್ದೆ. ನಮ್ಮ CEO ಬಹಳ ಸಪೋರ್ಟಿವ್ ಆಗಿದ್ರು ಅನ್ಕೊಂಡು ಜೊತೆಗೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಿದ್ದೆ. ಅದಕ್ಕಿಂತ ಮುಂಚೆ ನಾನು ಸೀರಿಯಲ್ ಮಾಡ್ತಿದ್ದೆ. ಅಂದ್ರೆ ನಿಮ್ಗೆ ಪ್ರಾಪರ್ ಟೈಮ್ ಲೈನ್ ಹೇಳ್ಬೇಕು ಅಂತಂದ್ರೆ 2008-09 ಆ ಟೈಮ್ ಲೈನ್ ಅಲ್ಲಿ ನಾನು ಸೀರಿಯಲ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಸಿನಿಮಾಗೆ ಬಂದೆ. ಸೊ ಒಂದು 10 ವರ್ಷ ಆದ್ಮೇಲೆ ಮತ್ತೆ ನಾನು ಸೀರಿಯಲ್ಗೆ ಬಂದೆ ಅಂತ ಹೇಳ್ಬೋದು. ಸೊ ಆಫ್ಟರ್ ಟೇಕಿಂಗ್ ಅ ಲಾಂಗ್ ಗ್ಯಾಪ್ ನಾನು ಮತ್ತೆ ಸೀರಿಯಲ್ಗೆ ಬಂದಿದ್ದು. ಸೊ ಹಾಗೆ ಯೋಚನೆ ಮಾಡ್ಬೇಕಾದ್ರೆ ಅನ್ನಿಸ್ತು, ಇವಾಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಟ್ಟಿದೆ. ಸಿನಿಮಾಗಳು ಮುಂಚೆ ತರ ಹೇಗೆ ಪ್ರೊಡಕ್ಷನ್ ಆಗ್ತಿತ್ತೋ ಆ ತರ ಆಗ್ತಿಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತೆ ಪಿಕಪ್ ಆಗಕ್ಕೆ. ಆಸ್ ಅನ್ ಆರ್ಟಿಸ್ಟ್ ನಾನು ಏನ್ ಮಾಡ್ಬೇಕು, ಆಸ್ ಅನ್ ಆಕ್ಟರ್ ನಾನು ಇದ್ರಲ್ಲೇ ಬದುಕಬೇಕು, ನಾನು ಏನಾರು ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಇದ್ರಲ್ಲೇ ಮಾಡಬೇಕು. ಸೊ ಆವಾಗ ನಾನು ಯೋಚನೆ ಮಾಡಿದೆ, ನಾನೊಬ್ಬ ಆಕ್ಟರು, ಕಿರುತೆರೆ ಬೆಳ್ಳಿತೆರೆ ಅದನ್ನೆಲ್ಲ ನೋಡಕ್ ಹೋಗ್ಬಾರ್ದು. ಯಾವ ಕೆಲಸ ಸಿಗುತ್ತೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಎಂಡ್ ಆಫ್ ದ ಡೇ ನಾನು ಆಕ್ಟರು, ಜನಗಳ ಮುಂದೆ ಬರಬೇಕು, ಜನಗಳನ್ನ ಎಂಟರ್ಟೈನ್ ಮಾಡಬೇಕು, ಅದೇ ನನ್ನ ಕೆಲಸ ಅಂತ. ಸೊ ನನಗೆ ಕೆಲವರು ಗೊತ್ತಿದ್ರಲ್ಲ, ಅವ್ರಿಗೆ ಮತ್ತೆ ನಾನು ಫೋನ್ ಮಾಡಿದೆ. ಸೊ ಈ ಥರ ನಾನು ಮಾಡ್ತೀನಿ ಸೀರಿಯಲ್, ಯಾವ್ದಾದ್ರು ಲುಕ್ ಟೆಸ್ಟ್ ಆಡಿಷನ್ ಇದ್ರೆ ಹೇಳಿ ಅಂತ. ಸೊ ಪ್ರತಿಯೊಬ್ಬರು ಕೂಡ ಅದನ್ನೇ ಕೇಳೋರು, ನೀವು ಸಿನಿಮಾ ಮಾಡ್ತಿದ್ರಿ ಅಲ್ವಾ, ಸೀರಿಯಲ್ ಮಾಡ್ತೀರಾ? ನೀವು ಸೀರಿಯಲ್ ಮಾಡಲ್ಲ ಅಂತ ಅನ್ಕೊಂಡೆ, ನೀವು ಬರೀ ಸಿನಿಮಾ ಮಾಡ್ತೀರಾ ಅಂತ ಅನ್ಕೊಂಡೆ. ಆ ಥರ ಏನಿಲ್ಲ, ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಆಯಿತು. ಅದಾದ್ಮೇಲೆ ಕೋವಿಡಿಂದ ಹೊರಗೆ ಬಂದ ತಕ್ಷಣನೇ ನಾನು ಮಾಡಿದಂಥ ಫಸ್ಟ್ ಪ್ರಾಜೆಕ್ಟ್ ಬಂತು ಮರಳಿ ಮನಸ್ಸಾಗಿದೆ ಅಂತ, ಸ್ಟಾರ್ ಸುವರ್ಣ. ಅದರಲ್ಲಿ ಆಕ್ಚುಲಿ ಒಂದು ಸಿನಿಮಾ ಕಮಿಟ್ ಆಗಿದ್ದೆ ಅಂತ ಮೀಸೆಗಡ್ಡ ಹಾಗೆ ಬಿಟ್ಟಿದ್ದೆ, ಒಂದು ವಿಲನಿಶ್ ಲುಕ್ ಇತ್ತು. ಸೊ ಆ ಲುಕ್ಕಲ್ಲೇ ಒಂದು 40 ಎಪಿಸೋಡ್ಸ್ 50 ಎಪಿಸೋಡ್ಸ್ ಬರೋಂಥದ್ದು ಇತ್ತದು. ಸೊ ಅದನ್ನು ಮಾಡಿದೆ. ದಟ್ ವಾಸ್ ಆಲ್ಸೋ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ನಾನು ಕೊಟ್ಟಂತಹ ಲುಕ್ ಟೆಸ್ಟು ಸೀತಾರಾಮಕ್ಕೆ. ಸೊ ಲುಕ್ ಟೆಸ್ಟ್ ಕೊಟ್ಟೆ, ನಾನು ಮೀಸೆಗಡ್ಡದಲ್ಲೇ ಇದ್ದೆ, ಅದರಲ್ಲೇ ಲುಕ್ ಟೆಸ್ಟ್ ಕೊಟ್ಟೆ. ಆ್ಯಂಡ್ ಓಕೆ ಕೂಡ ಆಗಿತ್ತು. ಬಟ್ ಅದು ಸ್ಟಾರ್ಟ್ ಆಗೋದು ಸ್ವಲ್ಪ ಡಿಲೇ ಆಯಿತು. ಬಟ್ ನನಗೆ ಜಿ ಕನ್ನಡ ಟೀಮ್ ಅವರು ಒಂದು ಭರವಸೆ ಕೊಟ್ಟಿದ್ರು, ದಟ್ ಇದು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಇದು ಹೀರೋ ಗೆಳೆಯ. ಬಟ್ ಗೆಳೆಯ ಯಾವತ್ತಿದ್ರೂ ಹೀರೋಗೆ ಸಪೋರ್ಟಿವ್ ಆಗಿರ್ತಾನೆ. ಆ್ಯಂಡ್ ಇಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರು ನಿಮಗೆ ಫುಲ್ ಲೆಂತ್ ಬರುವಂಥದ್ದು ಸಿಗಲ್ಲ ಅಷ್ಟು ಈಸಿಯಾಗಿ ಅಂತ ನನಗೂ ಅನ್ನಿಸ್ತು ಅವ್ರು ಹೇಳಬೇಕಾದ್ರೆ. ಚೆನ್ನಾಗಿದೆ ಇದು ಕ್ಯಾರೆಕ್ಟರ್.
ಸೊ ಮಾಡೋಣ ಅಂತ ನಾನು ಈಕ್ವಲ್ ಇಂಪಾರ್ಟೆನ್ಸ್. ಈಕ್ವಲ್ ಇಂಪಾರ್ಟೆನ್ಸ್, ಹೌದು. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು ಇದನ್ನು ಮಾಡೋಕ್ಕೋಸ್ಕರ. ಆ್ಯಂಡ್ ನನಗೆ ಸ್ಟಾರ್ಟ್ ಆಗೋ ಸ್ವಲ್ಪ ಡಿಲೇ ಆಯಿತು, ಬಟ್ ಸ್ಟಾರ್ಟ್ ಆದ್ಮೇಲೂ ಕೂಡ ನನಗೆ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಜನಗಳು ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ, ನನಗೆ ಯಾವ ರೀತಿಯಾದಂಥ ಒಂದು ರಿಸೆಪ್ಷನ್ ಸಿಗುತ್ತೆ ಅಂತ ಐ ಡಿಡ್ ನಾಟ್ ನೋ. ಬಟ್ ಸೀರಿಯಲ್ಲು ಏರ್ ಆದಮೇಲೆ, ಯು ಬಿಲೀವ್ ಇಟ್ ಆರ್ ನಾಟ್, ಇನ್ ಅ ಮ್ಯಾಟರ್ ಆಫ್ 2-2.5 ತಿಂಗಳಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದರೆ ಸಾಕು, ಪ್ರತಿಯೊಬ್ಬರು ಕೂಡ ನನ್ನನ್ನು ರೆಕಗ್ನೈಸ್ ಮಾಡೋದಾಗಿರ್ಬೋದು, ನನ್ನನ್ನು ಒಂದು ಹೆಸರಿಟ್ಟು ಕರೆಯೋದಾಗಿರ್ಬೋದು. ಫಾರ್ಚುನೇಟ್ಲಿ ನನ್ನ ಹೆಸರು ಅಶೋಕ್ ಆ್ಯಂಡ್ ಕ್ಯಾರೆಕ್ಟರ್ ಹೆಸರು ಅಶೋಕೆ ಆಗಿರೋದ್ರಿಂದ ಅದೊಂದು ಪ್ಲಸ್ ಆಯ್ತು ನನಗೆ. ಸೊ ನನಗೆ ಎಷ್ಟು ಜನಗಳಿಂದ ಪ್ರೀತಿ ಸಿಕ್ತು ಅಂತಂದರೆ ಇಟ್ ವಾಸ್ ಅನ್ಬಿಲೀವಬಲ್. ಈ ಒಂದು ರಿಸೆಪ್ಷನ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.